ಹೊಸ ವರ್ಷದ ಸಂಭ್ರಮ ಆಚರಣೆಯಲ್ಲಿ ಎಂಜಿ ರಸ್ತೆಯಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಪೊಲೀಸ್ ತನಿಖೆ ಮಂದಗತಿಯಲ್ಲಿ ನಡೀತಾ ಇದೆ. ಆದರೆ ಕೆಲವೊಂದು ಪ್ರಶ್ನೆಗಳು ಎದುರಾಗಿವೆ. ನ್ಯೂ ಇಯರ್ಗೆ ಮಹಾತ್ಮ ಗಾಂಧಿ ರೋಡ್ ಹಾಗೂ ಬ್ರಿಗೇಡ್ ರಸ್ತೆಯೇ ಯಾಕೆ ಆಗಬೇಕು? ಮಧ್ಯರಾತ್ರಿವರೆಗೆ ಬಾರ್ ಓಪನ್ ಮಾಡೋದಿಗೆ ಪರ್ಮಿಟ್ ಕೊಡೋದು ಯಾಕೆ ಅನ್ನೋದು ಪ್ರಮುಖ. ಈ ಪ್ರಶ್ನೆಗಳಿಗೆ ಸುವರ್ಣ ನ್ಯೂಸ್ ಉತ್ತರ ಹುಡುಕೋ ಯತ್ನ ನಡೆಸಿದೆ. ಹೊಸ ವರ್ಷದ ಸಂಭ್ರಮದಲ್ಲಿ ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಯುವತಿಯರ ಮೇಲಿನ ದೌರ್ಜನ್ಯ ದಿನೇ ದಿನೇ ಕಾವೇರಿಸ್ತಾ ಇದೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಿಲಿಕಾನ್ ಸಿಟಿಯ ರೌದ್ರಾವತಾರ ಭಾರಿ ಸದ್ದು ಮಾಡ್ತಿದೆ. ಆದರೆ ಸರ್ಕಾರ ಹಾಗೂ ಬೆಂಗಳೂರು ಪೊಲೀಸರ ಸುತ್ತಲೇ ಕೆಲವೊಂದು ಪ್ರಶ್ನೆಗಳು ಗಿರಕಿ ಹೊಡಿತಾ ಇವೆ. ಅದರಲ್ಲಿ ಎಂಜಿ ರೋಡಿನಲ್ಲಿ 2 ಗಂಟೆಯ ತನಕ ಹೊಸ ವರ್ಷ ಆಚರಣೆ ಮಾಡುವ ಅಗತ್ಯವೇ ಮೊದಲನೆಯದು. ಸಂಭ್ರಮದಲ್ಲಿ ಸೂಕ್ತ ಬಂದೋಬಸ್ತ್ ಒದಗಿಸುವುದರಲ್ಲಿ ಪೊಲೀಸರು ವಿಫಲ ಎರಡನೆಯದು. ಬೆಂಗಳೂರು ಲಾ ಅಂಡ್ ಆರ್ಡರ್ ಆಳ ಅಗಲಬಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿ ಟೈಗರ್ ಅಶೋಕ್ ಕುಮಾರ್ ಹೇಳೋದು ಹೀಗೆ. ಈ ಸರಿ ನನಗೆ ಅನಿಸ್ತಾ ಇದೆ, ಪೊಲೀಸ್ ಟ್ರಾನ್ಸ್ಫರು ಸೇಮ್ ಡೇ ಆಗಿರೋದ್ರಿಂದ ಹಿರಿಯ ಅಧಿಕಾರಿಗಳಲ್ಲಿ ಏನೋ ಒಂದು ಸ್ವಲ್ಪ ಮುಜುಗರನೋ ಅಥವಾ ಅವ್ರದ್ದು ಸರಿಯಾಗಿ ಸೂಪರ್ವಿಷನ್ ಮಾಡಿಲ್ಲ. DG ಕಮಿಷನರು ಬೆಳಿಗ್ಗೆ ರಾತ್ರಿ 7-8 ಗಂಟೆಗೆ ಬಂದರು, ರಾತ್ರಿ 1 ಗಂಟೆವರೆಗೂ ಇರೋದು ನಾನು ನೋಡಿದ್ದೀನಿ. ಭಾಳ ಪ್ಲ್ಯಾಂಡಾಗಿ ಮಾಡ್ತಾಯಿದ್ರು. ಇದು ಹೇಗೆ ಫೇಲ್ಯೂರ್ ಆಗಿದೆ ಅನ್ನೋದು ನಾನು ನೋಡಬೇಕು. ಈ ಘಟನೆ ಸಂಬಂಧ ಬಿಜೆಪಿ ನಾಯಕಿ ತೇಜಸ್ವಿನಿ ರಮೇಶ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪಾಶ್ಚಿಮಾತ್ಯ ಸಂಸ್ಕೃತಿ ಅಳವಡಿಕೆ ಹಾಗೂ ತಡರಾತ್ರಿ ಯುವತಿಯರ ಉಡುಗೆಯನ್ನೇ ಪ್ರಶ್ನಿಸಿದ್ದಾರೆ. ಮತ್ತು ಒಂದು ಹೆಣ್ಣುಮಗುವಿಗೆ ರೆಸ್ಪಾನ್ಸಿಬಲ್ ಡ್ರೆಸ್ಸಿಂಗ್ ಅಂತ ನಾನು ಕರಿತೀನಿ ಅದನ್ನು. ಅವಳಿಗೆ ಗೊತ್ತಿರುತ್ತೆ ನಾವು ಹೊರಗಡೆ ಹೋದಾಗ ಫ್ಯಾಷನ್ ಓಕೆ, ಅದು ನಿನ್ನ ಮಾನಹಾನಿಗೆ ಮತ್ತು ನಿನ್ನ ರಕ್ಷಣೆಗೆ ಕುತ್ತಾಗಬಾರ್ದು. ಪೊಲೀಸ್ನವರು ಪ್ರತಿ ಗಲ್ಲಿಯಲ್ಲೂ ಬಂದು ಪ್ರತಿ ವ್ಯಕ್ತಿಗೂ ಪೊಲೀಸಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವೊಂದು ಗ್ರೂಪ್ನಲ್ಲಿ ಹೋಗ್ತಕ್ಕಂಥದ್ದು ಮತ್ತು ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರಬೇಕು. ಅದು ಮಿತಿಮೀರಿ ಹೋದಾಗ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು ಅಪ್ರೋಚ್ ಮಾಡ್ತಕ್ಕಂಥದ್ದು. ಆದರೆ ಹೊಸ ವರ್ಷ ಆಚರಣೆ ಈಗಿನ ಕಾಲಘಟ್ಟದಲ್ಲಿ ತಪ್ಪೇನಿಲ್ಲ ಅನ್ನೋದು ನಟಿ ಹಾಗೂ ಕಾಂಗ್ರೆಸ್ ನಾಯಕಿ ಭಾವನಾ ಪ್ರತಿಕ್ರಿಯೆ. ಅಲ್ಲದೆ ಯುವತಿ ಅಥವಾ ಮಹಿಳೆ ತಮ್ಮನ್ನು ತಾವು ಕಾಪಾಡಿಕೊಳ್ಳುವಷ್ಟು ಸಬಲಿಯಾಗಿರಬೇಕು ಅನ್ನೋದು ಇವರ ಅನಿಸಿಕೆ. ಬಟ್ ಈ ಥರದ ಘಟನೆಗಳು, ಕಹಿ ಘಟನೆಗಳು ನಡೆದಾಗ ಆಗೊಂಥರ ಅನಿಸುತ್ತೆ, ಈ ಥರದ್ದೆಲ್ಲ ಮಾಡಬೇಕಾ, ಯಾಕೆ ಮಾಡಬೇಕು ಈ ಥರದ್ದು ಅಂತ ಹೇಳಿಬಿಟ್ಟು. ಯಾಕೆ ಮಾಡಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಈ ಥರ ಕಲ್ಚರ್ ತುಂಬ ಒಳ್ಳೆಯದು. ಆ್ಯಂಡ್ ಇಟ್ಸ್ ವೆರಿ ಗ್ಲೋಬಲ್ ಆ್ಯಂಡ್ ವಿ ಬೀನ್ ಲೈಕ್ ದ್ಯಾಟ್. ಯಾವಾಗಲೂ ಬ್ಯಾಂಗ್ಳೂರಿಯನ್ಸ್ ಅಂತ ಹೇಳಿದ್ರೆ ವಿ ಬೀನ್ ಆಲ್ವೇಸ್ ಗ್ಲೋಬಲ್. ಸೊ ಸೆಲೆಬ್ರೇಷನ್ ಇಸ್ ಗುಡ್. ಬಟ್ ಪೊಲೀಸ್ ಅವರು ಒಂದು ಸ್ವಲ್ಪ ಮೋಸ್ಟ್ಲಿ ದೇ ಹ್ಯಾವ್ ಟು ಪ್ಲಾನ್ ಇಟ್ ವೆಲ್ ಅಂತ ಅನ್ಸುತ್ತೆ. ಅದೇನೇ ಇರಲಿ, ಹೊಸ ವರ್ಷ ಆಚರಣೆ ಸರಿಯೋ ತಪ್ಪೋ ಅನ್ನೋದು ಪ್ರಮುಖವಲ್ಲ. ಮಧ್ಯರಾತ್ರಿ ರಂಗೀನ್ ದುನಿಯಾ ತೆರೆದುಕೊಳ್ಳೋ ಮಹಾತ್ಮ ಗಾಂಧಿ ರಸ್ತೆ ಹಾಗೂ ಬ್ರಿಗೇಡ್ ರಸ್ತೆಗೆ ಯುವತಿಯರು ಬರೋದು ಯಾಕೆ? ಮಧ್ಯಾರಾಧನೆಗೆ ಅವಕಾಶ ಕೊಟ್ಟ ಮೇಲೆ ಭದ್ರತೆ ಒದಗಿಸುವ ಕೆಲಸ ಪೊಲೀಸರು ಯಾಕೆ ಮಾಡಲಿಲ್ಲ? ಒಂದು ವೇಳೆ ಭದ್ರತೆ ಕೊಟ್ಟ ಮೇಲೆ ಅಸಹಾಯಕರಾಗಿ ನಿಂತಿದ್ದೇಕೆ ಅನ್ನೋ ಪ್ರಶ್ನೆಗಳಿಗೆ ರಾಜ್ಯ ಸರ್ಕಾರ ಹಾಗೂ ಬೆಂಗಳೂರು ಪೊಲೀಸರೇ ಉತ್ತರ ಕೊಡಬೇಕಿದೆ. ಪ್ರಿಯಾಂಕಾ ತಳವಾರ, ಸುವರ್ಣ ನ್ಯೂಸ್, ಬೆಂಗಳೂರು.